ಮಾಹಿತಿಗಳ ಪ್ರಕಾರ ಏನಂದ್ರೆ ಅವರು ನಿವೇದಿತಾ ಗೌಡ ಅವರು ಸಿನಿಮಾ ಮಾಡ್ಬೇಕಂತ ಹೀರೋಯಿನ್ ಆಗ್ಬೇಕನ್ನೋ ಒಂದು ಕನಸಿತ್ತು. ಮತ್ತೆ ಇವರು ಕೂಡ ಚಂದನ್ ಶೆಟ್ಟಿ ಅವರು ಒಂದಿಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರು. ಸೊ ಅವರ ವೈಯಕ್ತಿಕ ಅವರವರ ಒಂದು ಪ್ರತ್ಯೇಕ ಮಾರ್ಗಗಳಿಗೆ ಅವರ ಒಂದು ಏನು ಹೀರೋಯಿನ್ ಆಗ್ಬೇಕು ಅನ್ನೋ ಒಂದು ಕನಸಿತ್ತಲ್ಲ, ಆ ಒಂದು ಕನಸಿಗಾಗಿಯೇ ಈ ಒಂದು ಡಿವೋರ್ಸ್ ತಗೊಂಡ್ರ ಅಥವಾ ಇಂಥ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ, ಅದ್ರ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ ಇರುತ್ತೆ? ಅಂದರೆ ಈಗ ನೋಡಿ, ಈಗ ಚಂದನ್ ಅವರು ಈಗ 3 ಸಿನಿಮಾ ಮಾಡ್ತಿದ್ದಾರೆ. ಎಲ್ಲರ ಕಾಲೆಳಿತೆ ಕಾಲ ಒಂದು, ನಮ್ಮದು ಸೂತ್ರಧಾರಿ ಒಂದು, ಮತ್ತು ವಿದ್ಯಾರ್ಥಿನಿಯರೇ, ಈ 3 ಸಿನಿಮಾ ಇವ್ರದ್ದು ನಡೀತಿದೆ. ಯಾಕಂದರೆ ಈ 3 ಸಿನಿಮಾಗೂ ನಿವೇದಿತ ಅವರು ತುಂಬ ಸಪೋರ್ಟ್ ಮಾಡ್ತಿದ್ರು. ಈಗ ನಿವೇದಿತ ಅವರು 2 ಸಿನಿಮಾ ಮಾಡ್ತಿದ್ದಾರೆ. ಕ್ಯಾಂಡಿ ಕ್ರಶ್ ಅಂತ ಒಂದು ಸಿನಿಮಾ, ಅದು ಬಿಟ್ಟು ಇನ್ನೊಂದು ಸಿನಿಮಾ ಅದೊಂದು ಮಾಡ್ತಿದ್ದಾರೆ. ಈಗ ಅದರಲ್ಲಿ ನಿವೇದಿತ ಅವ್ರಿಗೋಸ್ಕರನೇ ಚಂದನ್ ಅವರು ಒಂದು ಕ್ಯಾರೆಕ್ಟರ್ ಒಪ್ಕೊಂಡು ಮಾಡ್ತಿದ್ದಾರೆ. ಅಂದರೆ ಅವರು ಒಂದು ಮಾಡ್ತಿರೋದ್ರಿಂದ ಏನೋ ಒಂದು ಇದು ಸಿಗಬೇಕು ಅಂತ ಗೆಸ್ಟ್ ಅಪಿಯರೆನ್ಸಲ್ಲಿ ಅವ್ರು ಮಾಡ್ತಿದ್ದಾರೆ. ಅಂದರೆ ಅಷ್ಟು ಒಬ್ರಿಗೊಬ್ರು ತುಂಬ ಸಪೋರ್ಟ್ ಮಾಡ್ಕೊಂಡು ಮಾಡ್ತಿದ್ದವರು. ಇಂಥದ್ರಲ್ಲಿ ಈ ವಿಷಯ ಇವಾಗ ಯಾಕೆ ಇದ್ದಕ್ಕಿದ್ದಂಗೆ ಈಗಲೂ ಚೆನ್ನಾಗಿದ್ದು ಈ ಡಿಸಿಷನ್ ಯಾಕೆ ತೊಗೊಂಡ್ರು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಬಟ್ ಅವರು ಅದಕ್ಕೆ ಹೇಳಬೇಕು. ಬಟ್ ನಮಗಂತೂ ತುಂಬ ಶಾಕಿಂಗ್. ಯಾಕಂದರೆ ಸಡನ್ನಾಗಿ ಈಗ ನೆನ್ನೆ ಬೆಳಗ್ಗೆಲ್ಲ ಮಾತಾಡ್ತಿದ್ವಿ, ಇದ್ದಕ್ಕಿದ್ದಂಗೆ ಈ ಡಿಸಿಷನ್ ನೋಡಿದಾಗ ನನಗೂ ಒಂಥರ ಶಾಕ್ ಅನ್ನಿಸ್ತು. ಓಕೆ.